ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ನೀವು ಈ ರೀತಿ ವೆಲ್ಕಮ್ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು, ತುಂಬ ಸಂತೋಷನೂ ಆಯಿತು. ಈಗ ಸೆಲೆಬ್ರೇಷನ್ ಎಲ್ಲ ಮುಗೀತು, ಹೋಗಿ ಕೆಲಸ ನೋಡೋಗಿ. ಹೌದೌದು, ಸರ್ಕಾರಿ ಕೆಲಸ ದೇವ್ರ ಕೆಲಸ ಇದ್ದಂಗೆ. ಹೋಗಿ ಹೋಗಿ ಕೆಲಸ ಮಾಡಿ. ಕಳಪ್ನವ್ರೆ, ಇದನ್ನೆಲ್ಲ ತೊಗೊಂಡೋಗಿ ನೀಟಾಗಿ ಇಟ್ಬಿಡಿ. ತೊಗೊಳ್ಳಿ. ತಗೊಂಡೋಗಿ. ಲಸೊಮ್ಮೆ, ನೀನೆಲ್ಗೆ ಹೋಗ್ತಿದ್ಯಾ? ಬಾ. ಹೇಳಿ ಸಾಹೇಬ್ರೆ, ಏನ್ ವಿಷಯ? ಕಳ್ಸೊಮ್ಮೆ ನನ್ನ ಮಗನೇ. ಅರ್ಥ ಆಯ್ತು ಕಣೋ, ಹೇಳೋ ಏನ್ ವಿಷಯ? ಲವ್, ಅನ್ಕೊಂಡಂಗೆ ನನ್ನ ಮದ್ವೆನೂ ಆಯಿತು, ಅನ್ಕೊಳ್ದೇನೆ ಪ್ರಮೋಷನು ಸಿಕ್ತು. ಆದರೆ ನೆಮ್ಮದಿನೇ ಸಿಕ್ತಿಲ್ಲ ಸ್ವಾಮಿ. ಸಪ್ತಮಿನೂ ನನ್ನ ಮೇಲೆ ಕೋಪದಲ್ಲೇ ಇದ್ದಾಳೆ. ಬೇರೆ ಮನೆ ಮಾಡೋ ವಿಚಾರ ಮಾತಾಡಿದ್ರೆ ಸಾಕು, ಟಪ್ ಅಂತ ಡಿವೋರ್ಸ್ ಪೇಪರ್ ಸೈನ್ ಆಗ್ತೀನಿ ಅಂತ ಹೆದರಿಸ್ತಾಳೆ. ನನಗೇನು ಮಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ವೋ. ಮದುವೆ ಆದ್ರೂ ಒಳ್ಳೆ ಬ್ರಹ್ಮಚಾರಿ ಥರ ಬದುಕ್ತಾ ಇದ್ದೀನಿ ಅಂತ ಅನ್ನಿಸ್ತಿದೆ. ಭಯ ಪಡ್ಬೇಡ ಮಗ, ದೇವ್ರು ಒಂದಲ್ಲ ಒಂದ್ ದಾರಿ ತೋರಿಸ್ತಾನೆ. ನಾನು ಮೇಲ್ಕೋಟೆ ಸ್ವಾಮಿನ ದಿನ ನೋಡಕ್ಕಾಗಲ್ಲ ಅಂತ ತಾನೆ ಆ ಸ್ವಾಮಿನ ನಿನ್ನ ನನ್ನ ಹತ್ರ ಕಳ್ಸಿರೋದು. ನನಗೆ ಮುಕ್ಕೋಟಿ ದೇವ್ರು ಕೂಡ ನೀನೇ ಅಲ್ವಾ ಕಳ್ಸ್ವಾಮಿ? ಮೀನಿ ಕಾಳಕೋತಾರ ಸೆಂಟಿಮೆಂಟಲ್ ಡೈಲಾಗ್ ಹೊಡೆದು ಬುಟ್ಟಿ ಹಾಕೊಂತವನಲ್ಲ, ಏನ್ ಮಾಡ್ಲಿ? ಸ್ವಾಮಿ, ನೀನು ನಮ್ಮ ಮನೆಗೆ ಬಂದು ಒಂದೆರಡು ಮಾತಾಡಿದ್ರೆ ಚೆನ್ನಾಗಿರೋದು. ಮಗ, ಈ ಗಂಡ ಹೆಂಡತಿ ಮಧ್ಯ ಈ ಬ್ರಹ್ಮಚಾರಿ ಬರೋದು ಸರಿ ಹೋಗಲ್ಲ ಕಣೋ. ಮಾತಾಡೋದು ಸರಿಯಾಗಲ್ಲ. ನೋಡು, ಯೋಚನೆ ಮಾಡು. ನಮ್ಮ ಫ್ರೆಂಡ್ಶಿಪ್ಗೋಸ್ಕರ ಪ್ರಾಣ ಕೊಡುವಂತ ಗೆಳೆಯ ನೀನು. ಇದ್ರೇನೆ ಕಣೋ ನನ್ನ ಲೈಫ್ ಚೆನ್ನಾಗಿರೋದು. ಲವ್, ನೀನೀಗ ನನ್ನ ಲೈಫ್ ಸರಿ ಮಾಡ್ತೀಯೋ ಇಲ್ವೋ ಯೋಚನೆ ಮಾಡು. ಓ ಯೋಗರಾಜ್ ಸರ್, ಬರ್ಬೇಕು. ಓಹೋ ಬಸವರಾಜು, ಏನು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಒಳ್ಳೇದೇ ಆಯ್ತು. ಹೌದು, ಹೊಸ ಎಕ್ಸಿಕ್ಯೂಟಿವ್ ಆಫೀಸರ್ನ ಮಾತಾಡ್ಸಿದ್ರಾ? ಮನುಷ್ಯ ಹೆಂಗೆ ಟೇಬಲ್ ಕೆಳಗೆ ಕೈ ಚಾಚಿ ದುಡ್ಡು ಇಸ್ಕೊತಾನೋ, ಇಲ್ಲ ನಮ್ಮ ಸಂಪಾದನೆಯಲ್ಲಿ ಅರ್ಧ ದುಡ್ಡು ಕೇಳ್ತಾನೋ ಹೆಂಗೆ? ನಾವಿನ್ನೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸರ್ನ ಮೀಟ್ ಮಾಡೇ ಇಲ್ಲ ಅಧ್ಯಕ್ಷರೇ. ಮೀಟ್ ಮಾಡಿಲ್ವಾ? ಯಾಕೆ? ನಮ್ಮ ಅಸೋಸಿಯೇಷನ್ಗೆ ಅಧ್ಯಕ್ಷರು ನೀವೇ ಅಲ್ವಾ? ನೀವು ಬಂದ್ಮೇಲೆ ನಿಮ್ಮ ಅಧ್ಯಕ್ಷತೆಯಲ್ಲೇ ಮೀಟ್ ಮಾಡ್ಬೇಕು ಅಂತ ಕಾಯ್ತಾ ಇದೀವಿ ಸರ್. ಹೌದಾ, ಸರಿ, ಒಳಗೋಗೋನ್ ಬನ್ನಿ. ಆಮೇಲೆ ಆಫೀಸ್ ರೇಟ್ ಎಷ್ಟು ದುಡ್ಡಿಗೆ ತಮ್ಮನ್ನ ತಾವು ಮಾರ್ಕೋತಾರ ಅಂತ ತಿಳ್ಕೊಳ್ಳೋಣ. ನಡೀರಿ. ಬನ್ನಿ. ಮಗ ಶ್ರೀಮಂತು, ಪ್ರಾಣ ಏನೋ ರೋಡ್ ಸೈಡ್ ಅಲ್ಲಿ ಸಿಗೋ ಪಾನಿಪುರಿ ಅನ್ಕೊಂಡಿದ್ಯೇನೋ? ಇಷ್ಟು ಈಸಿಯಾಗಿ ಕೇಳ್ತಿದ್ಯಲ್ಲೋ? ಲವ್ ಸೊಮ್ಮೆ, ಫ್ರೆಂಡ್ಶಿಪ್ಗೋಸ್ಕರ ಜುಜುಬಿ ನಿನ್ ಪ್ರಾಣನೂ ಕೊಡಲ್ವೇನಾ? ಸಪ್ತಮಿ ಸಿಸ್ಟರ್ ಹತ್ರ ಬೇರೆ ಮನೆ ಮಾಡೋ ವಿಚಾರ ಮಾತಾಡಿದ್ರೆ ನಾನ್ ಪ್ರಾಣ ಕೊಡೋದಿರ್ಲಿ, ಅವರೇ ಪ್ರಾಣ ಹೋಗೋತಾರ ಚಚ್ಚಿ ಚಟ್ಟಿ ಮಾಡ್ಬಿಡ್ತಾರಷ್ಟೇ. ಸರ್, ತಮ್ಮ ನೋಡೋದಕ್ಕೆ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷರು ಬಂದಿದ್ದಾರೆ. ಬರಕೇಳಿ. ಮಗ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಯಾರು ಗೊತ್ತಾ? ಗೊತ್ತು ಸ್ವಾಮಿ, ಅಧ್ಯಕ್ಷ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಶಕುನಿ. ಇನ್ಮೇಲೆ ಶಕುನಿ ಆಟಕ್ಕೆ ಬ್ರೇಕ್ ಬೀಳುತ್ತೆ, ನೋಡ್ತಾ ಇರೋ. ನಮ್ಮ ಪಾಲಿನ ದೇವರಿಗೆ, ಹೊಸ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಹೇಬರಿಗೆ ನಮಸ್ಕಾರ.
ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸರ್. ನಿಮ್ನ ನೋಡೋಕೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಯೋಗರಾಜ್ ಬಂದಿದ್ದಾರೆ. ಅಪಾಯಿಂಟ್ಮೆಂಟ್ ತಗೊಂಡ್ ಬಂದಿದ್ದಾರಾ ಸ್ವಾಮಿ? ಓ ಇಲ್ಲ ಸರ್. ಹಾಗಿದ್ರೆ ಗೂಳಿ ಹೇ ಗೂಳಿಗೆ ಯಾಕೆ ಇವ್ರನ್ನ ಕಂಪೇರ್ ಮಾಡೋಣ? ಈ ಎಮ್ಮೆ ತರ ಸೀದಾ ಹಾಗೆ ನುಗ್ಗಿದಾರನ್ನೋ. ಪಾಪ ಸರ್, ಅವ್ರ ಮುಖನೇ ನೋಡಕ್ಕಾಗ್ತಾ ಇಲ್ಲ. ಇದೊಂದ್ಸಲ ಕ್ಷಮಿಸ್ಬಿಡಿ. ಡಬಲ್ ಇ ಸರ್. ಹೇ ನೀವೇನ್ರಿ ಸ್ವಾಮಿ ಅವ್ರೆ, ಈ ಮುಖ ಯಾವಾಗ ತಾನೇ ಚೆನ್ನಾಗಿತ್ರಿ ನೋಡೋದಿಕ್ಕೆ. ನೆಕ್ಸ್ಟ್ ಟೈಮಿಂದ ಈ ಥರ ತಪ್ಪು ಮಾಡ್ದಿರೋ ಥರ ನೋಡ್ಕೊಳಕ್ಕೆ ಹೇಳು ಸ್ವಾಮಿ. ಸರ್ ಹೇಳಿದ್ದು ಕೇಳಿಸ್ತಲ್ವಾ? ನೆಕ್ಸ್ಟ್ ಟೈಮಿಂದ ಬರುವಾಗ ಅಪಾಯಿಂಟ್ಮೆಂಟ್ ತಗೊಂಬನ್ನಿ. ಸರಿ, ನಾನು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ಯೋಗರಾಜ್ ಅಂತ. ನೀವು ಹೊಸದಾಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಪೋಸ್ಟಿಂಗ್ ಬಂದಿದ್ದಕ್ಕೆ ಹಾರ್ದಿಕ ಶುಭಾಶಯಗಳು. ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಜನಗಳನ್ನೂ ನೋಡ್ಕೊಳ್ಳೋ ಹಾಗೆ ನಮ್ಮನ್ನು ನೋಡ್ಕೋಬೇಕು. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ತಗೊಳ್ಳಿ. ಹೇಯ್, ಎಷ್ಟೋ ಪೊಗುರು ನಿನಗೆ. ನೀನಿನ್ನು ನೆನ್ನೆ ಬಿದ್ದಿರೋ ಮಳೆಗೆ ಇವತ್ತು ಮೊಳಕೆ ಹೊಡೆದಿರೋ ಬೀಜ. ನೀನು ನನಗೆ, ಅದು ಯೋಗರಾಜನ್ಗೆ ಅವಮಾನ ಮಾಡೋಷ್ಟು ಮಟ್ಟಕ್ಕೆ ಬೆಳೆದಿದ್ಯಾ?